ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತಿನ ಒಂದು ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಈಗ ತಾನೇ ಪೂಜೆ ಆಯಿತು. ಪೂಜೆ ಮುಗಿದ ತಕ್ಷಣ ನಿಮಗೆ ವಿಡಿಯೋದಲ್ಲಿ ದೇವ್ರನ್ನ ತೋರಿಸ್ತಾ ಇದ್ದೀನಿ. ದೇವ್ರು ತೋರಿಸ್ತಾನೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಸಿಂಪಲಾಗಿ ಇವತ್ತು ಪೂಜೆನ ಮಾಡಿದ್ದೀನಿ. ಹಾಗೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ಗಣಪತಿ ಪೂಜೆ ಕೂಡ ಮಾಡಿದ್ದಾಯಿತು. ಮಂಗಳವಾರ ಗಣಪತಿ ವಾರ, ಸೊ ಗಣಪತಿ ಪೂಜೆ ಹಾಗೆ ಭ್ರಮರಾಂಬಿಕಾ ದೇವಿ ಪೂಜೆ, ಸೊ ಇವೆರಡೂ ಕೂಡ ನಾವು ಕಂಪ್ಲೀಟ್ ಮಾಡ್ಕೊಂಡಾದ್ಮೇಲೆ ಈ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದು. ಹಾಗೆ ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. 1000 ಸಬ್ಸ್ಕ್ರೈಬರ್ ಆಗೋದಕ್ಕೆ ಸ್ವಲ್ಪನೇ ಬಾಕಿ ಇದೆ. ದಯವಿಟ್ಟು ಅದನ್ನು ರೀಚ್ ಮಾಡಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಮೇಲೆ ನಂಬಿಕೆಯಿಂದ ಇದ್ದೀನಿ. ದಯವಿಟ್ಟು ನಮಗೆ ಆ ರೀಚ್ ಆಗೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಹಾಗೆ ಫ್ರೆಂಡ್ಸ್, ಈಗ ಹೊರಗಡೆನೂ ಕೂಡ ಈ ಥರ ಸಿಂಪಲ್ಲಾಗಿ ರಂಗೋಲಿನ ಬಿಟ್ಟಿದ್ದೀನಿ. ಹಾಗೆ ಧೂಪ ಎಲ್ಲ ಇಟ್ಬಿಟ್ಟು ಪೂಜೆನ ಮಾಡಿದ್ದೀನಿ. ಮಂಗಳವಾರ ದಿನ ಮತ್ತು ಪ್ರತಿ ದಿನ ನಾವು ಪೂಜೆ ಮಾಡಿದಾಗೆಲ್ಲ ಧೂಪ ಹಚ್ತೀವಿ. ಹಾಗಾಗಿ ಮತ್ತು ಹೊರಗಡೆನೂ ಕೂಡ ನಾನು ಧೂಪ ಇಟ್ಬಿಟ್ಟೆ ಪೂಜೆನ ಕಂಪ್ಲೀಟ್ ಮಾಡೋದು. ನಾವು ಹೇಗೆ ಮನೆ ಒಳಗಡೆ ದೇವ್ರ ಪೂಜೆ ಮಾಡ್ತೀವೋ ಹಾಗೆ ಹೊಸ್ಲನ್ನು ಕೂಡ ಪೂಜೆನ ಮಾಡಬೇಕು. ತುಂಬಾ ಒಳ್ಳೆಯದು. ಯಾಕಂದರೆ ಹೊಸ್ಲಲ್ಲಿ ಲಕ್ಷ್ಮಿ, ಸರಸ್ವತಿ ಎಲ್ಲರೂ ಕೂಡ ನೆಲೆಸಿರ್ತಾರೆ. ಹಾಗಾಗಿ ನಾವು ಅದನ್ನು ದೇವ್ರ ಸ್ವರೂಪ ಅಂತಲೇ ನಾವು ಹಿಂದೂಗಳು ಕಾಣ್ತೀವಿ. ಅದನ್ನು ಪೂಜೆ ಕೂಡ ನಾವು ಮಾಡಬೇಕು. ಇವಾಗ ನೀರು ತರೋಣ ಅಂತ ಹೇಳ್ಬಿಟ್ಟು ನಾನು ಬಂದೆ. ನೀರು ನೋಡಿದರೆ ಸಣ್ಣಗಾಗ್ಬಿಟ್ಟಿದೆ. ಯಾವಾಗ ಆಫ್ ಮಾಡ್ತಾರೋ ಗೊತ್ತಿಲ್ಲ. ಬೆಳಗ್ಗೆನೂ ಕೂಡ ಲೈಟಾಗೆ ಮಳೆ ಇತ್ತು. ಹಾಗಾಗಿ ನೀರು ಬಿಟ್ಟಿರಲಿಲ್ಲ. ಇವಾಗ ಸ್ವಲ್ಪ ಹೊತ್ತಾಯಿತು ನೀರು ಬಿಟ್ಟು. ನಾನು ಕೂಡ ನೋಡಿರಲಿಲ್ಲ. ನೀರು ಬಿಟ್ಟಿಲ್ಲ ಬಿಡು ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾಗಿದ್ದೆ. ಬಟ್ ನೀರು ಬಿಟ್ಟಿದ್ದರು. ಇನ್ನೇನು ಅದು ಬಂದಾಗೋ ಟೈಮಲ್ಲಿ ಹೋದೆ ನಾನು ನೀರು ಹಿಡೀಲಿಕ್ಕೆ. ಎಷ್ಟು ಸಿಗೋದೋ ಅಷ್ಟು ಸಿಗಲಿ ಅಂತ ಹೇಳ್ಬಿಟ್ಟು ನೀರು ತೊಗೊಂಬಂದು ಹಾಕ್ದೆ. ಆಮೇಲೆ ನಮ್ಮ ಮನೆಯವ್ರಿಗೆ ಹೇಳ್ದೆ, ರೀ ಸ್ವಲ್ಪ ಟೀ ಮಾಡ್ತೀರಾ ಅಂತಂದೇಳಿ. ಸರಿ ಆಯಿತು, ಟೀ ಮಾಡ್ತೀನಿ ಅಂದ್ಬಿಟ್ಟು ನಮ್ಮ ಮನೆಯವರು ಟೀ ಮಾಡಲಿಕ್ಕೆ ಬಂದರು. ನನಗೇನೆಂದರೆ ನಾನು ಮಾಡಿಕೊಂಡು ಟೀ ಕುಡಿಯೋದಕ್ಕಿಂತ ಯಾರಾದರೂ ಟೀ ಮಾಡಿಕೊಟ್ರೆ, ಅದರಲ್ಲಿ ಕೂಡ ಚೆನ್ನಾಗಿ ಮಾಡಿಕೊಟ್ರೆ ತುಂಬ ಖುಷಿಯಿಂದ ಕುಡಿತೀನಿ. ಸಕ್ಕರೆ ಅದೆಲ್ಲ ಏನಂದರೆ ನನಗೆ ಜಾಸ್ತಿ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ತುಂಬ ಸ್ವೀಟ್ ಅಂದರೆ ನಂಗೆ ಕುಡಿಲಿಕ್ಕಾಗಲ್ಲ. ನಮ್ಮ ಮನೆಯವ್ರು ಕರೆಕ್ಟಾಗಿ ಮಾಡ್ತಾರೆ. ಹಾಗಾಗಿ ಅವರು ಕರೆಕ್ಟಾಗಿ ಒಂದು ಅಳತೆ ಪ್ರಕಾರ ಮಾಡ್ತಾರೆ. ಸೊ ಚೆನ್ನಾಗಿರುತ್ತೆ ಟೀ. ಹಾಗಾಗಿ ಹೇಳಿದೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಟೀ ಮಾಡಿಕೊಡ್ರಿ ಅಂತಂದು. ಅದಕ್ಕೆ ಅವ್ರು ಟೀ ಮಾಡ್ತಾಯಿದ್ದಾರೆ. ಟೀ ಪೌಡರು, ಸಕ್ಕರೆ ಇದಿಷ್ಟೇ ಅವ್ರು ಹಾಕೋದು. ನಾನು ಏನಾದರೂ ಟೀ ಮಾಡ್ತೀನಿ ಅಂದರೆ ಸ್ವಲ್ಪ ಶುಂಠಿ ಎಲ್ಲ ಜಜ್ಜಾಕ್ಬಿಟ್ಟು ಮಾಡ್ಕೊತೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಏನಂದರೆ ಈಗ ಮಳೆಗಾಲ ಆಗಿರೋದ್ರಿಂದ ಶುಂಠಿ ನಾವು ತೊಗೊಂಡ್ರೆ ಅಂದರೆ ಊಟದಲ್ಲಿ ಅಥವಾ ಈ ಥರ ಟೀಯಲ್ಲಿ ತೊಗೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಪ್ಲಸ್ ನಮಗೆ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಇವಾಗ ಕಫ ಕಟ್ಟೋದು ಆ ಥರ ಏನೂ ಆಗೋಲ್ಲ. ಮತ್ತು ಸ್ವಲ್ಪ ಮೈ ಬೆಚ್ಚಗಿರುತ್ತೆ. ಅದಕ್ಕೋಸ್ಕರ ನಾನು ಶುಂಠಿ ಹಾಕ್ಬಿಟ್ಟು ಮಾಡ್ಕೋತೀನಿ. ಬಟ್ ನಮ್ಮ ಮನೆಯವರು ಇವತ್ತು ಶುಂಠಿ ಹಾಕಿಲ್ಲ, ಜಸ್ಟ್ ಹಾಗೇ ಮಾಡಿದ್ದಾರೆ. ಟೀ ಪೌಡರು, ಸಕ್ಕರೆ ಹಾಕ್ಬಿಟ್ಟು. ಮತ್ತು ನಮ್ಮ ಮನೆಯವರು ಟೈಮ್ ನೋಡ್ತಾಯಿದ್ರು, ಟೈಮ್ ಆಗಿದೆಯಾ ಏನು, ಯಾಕಂದರೆ ಅವರು ಕೆಲ್ಸಕ್ಕೆ ಬೇರೆ ಹೋಗಬೇಕಲ್ಲ. ಹಾಗಾಗಿ ಟೈಮ್ ನೋಡಿದ್ರು. ನಾನು ಟೈಮ್ ಆಗಿದೆಯಾ ಅಂತ ಕೇಳಿದೆ. ಇಲ್ಲ, ಟೈಮ್ ಇದೆ, ಪರವಾಗಿಲ್ಲ, ಟೀ ಮಾಡಿ ಟೀ ಕುಡಿದ್ಬಿಟ್ಟು ಹೋಗ್ತೀನಿ ನಾನು ಅಂತ ಅಂದರು. ನನಗೂ ಯಾಕೋ ಬೆಳಗ್ಗೆಯಿಂದನೂ ಕೂಡ ಕೆಲಸ ನಾನು ಕೂಡ ಟೀ ಕುಡ್ದಿರಲಿಲ್ಲ. ಅಮ್ಮಂಗೆ ಟೀ ಮಾಡಿಕೊಟ್ಟಿದ್ದೆ, ಬಟ್ ನಾನು ಕುಡ್ದಿರಲಿಲ್ಲ. ಅದಕ್ಕೆ ಮತ್ತು ನಮ್ಮ ಮನೆಯವರು ಇವಾಗ ಮಾಡಿಕೊಡ್ತೀನಿ ಕುಡಿಯುವಂತೆ ಬಿಡು ಅಂತಂದರು. ಸರಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾದೆ. ನನಗೆ ತುಂಬ ಇಷ್ಟ ನನಗೆ ಟೀ ಅಂದರೆ. ಅದರಲ್ಲಿ ಮಳೆಗಾಲ ಬಂತಂದರೆ ಮುಗಿದೇ ಹೋಯಿತು. ಎಷ್ಟು ಸಲ ಟೀ ಕುಡ್ತೀವಿ ಅನ್ನೋದೇ ನಮ್ಗೆ ಲೆಕ್ಕ ಇರೋಲ್ಲ. ನನಗೂ ನಮ್ಮ ಅಮ್ಮಂಗೂ ಅಷ್ಟು ಟೀ ಕುಡ್ತೀವಿ. ಟೀ ಲವರ್ಸ್ ಅಂತಲೇ ಹೇಳ್ಬೋದು. ಇವಾಗ ನಾನು ಬೇಡ ಅಷ್ಟೊಂದು ಕುಡಿಯೋದಂತಂದು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಆದರೂ ಕೆಲವೊಂದು ಸಲ ಕೇಳಲ್ಲ. ನನಗೆ ಕೆಲವೊಬ್ರಿಗೆ ಏನಾದರೂ ಸ್ನ್ಯಾಕ್ಸು, ಸ್ವೀಟ್ಸು ತಿಂದರೆ ಖುಷಿ ಅನಿಸುತ್ತೆ. ನನಗೆ ಬಿಸಿಯಾಗಿ ಟೀನ ಸಮಾಧಾನವಾಗಿ ಕುತ್ಕೊಂಡು ಕುಡಿದ್ರೆ ನಂಗೆ ಖುಷಿ ಅನಿಸುತ್ತೆ, ಮನಸ್ಸಿಗೆ ಸಮಾಧಾನ ಅಂತ ಅನಿಸುತ್ತೆ. ನನಗೆ ಟೀ ಲವರ್ಸಿಗೆಲ್ರಿಗೂ ಇದೇ ಇರ್ಬೋದೇನೋ ಅಂತ ನಾನು ಅಂದ್ಕೋತೀನಿ. ಇವಾಗ ಟೀನ ಸೋಸ್ತಾ ಇದ್ದಾರೆ. ಟೀ ಸೋಸ್ಬಿಟ್ಟು ಬಿಸಿಯಾಗಿ ಟೀನ ಕುಡಿತಾ ಇದ್ದರೆ ಎಷ್ಟು ಸೂಪರಾಗಿರುತ್ತೆ ಗೊತ್ತಾ. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ನಮ್ಮ ಮನೆಯವ್ರು ಕರೆಕ್ಟಾಗಿ ಅಳತೆ ಪ್ರಕಾರ ಮಾಡ್ತಾರೆ. 2 ಗ್ಲಾಸ್ ಟೀಗೆ 1 ಸ್ಪೂನ್ ಸಕ್ಕರೆ ಹಾಕ್ತಾರೆ. ಅಂದರೆ ನಾವು ಅಳತೆ ಸ್ಪೂನೆಲ್ಲ ಇಟ್ಟಿದ್ದೀವಿ, ಅವರು ಅಳತೆ ಪ್ರಕಾರನೇ ಹಾಕ್ತಾರೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ಇರಬೇಕು ನನಗೆ ಟೀ. ಫುಲ್ ನೀರಂಗಿತ್ತು ಅಂದರೆ ನಂಗೆ
ಕುಡ್ದಂಗೆ ಅಂತ ಅನಿಸಲ್ಲ. ಹಾಗಾಗಿ ನಾನು ಡಿಕಾಕ್ಷನಲ್ಲಿ ಮಾಡಲ್ಲ. ನಾನು ಡಿಕಾಕ್ಷನಲ್ಲಿ ಅಂದರೆ ಬೇರೆ ಮೆಥಡಲ್ಲಿ ಮಾಡ್ತೀನಿ, ರೋಸ್ಟ್ ಮಾಡಿಕೊಂಡು ಮಾಡ್ತೀನಿ, ಅದು ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಈ ಥರ ಹಾಲಲ್ಲೇ ಟೀ ಪೌಡ್ರು ಸಕ್ಕರೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡು ಕುಡಿದ್ಬಿಡ್ತೀನಿ. ಇದನ್ನು ನಮ್ಮ ಊರ ಕಡೆ ಎಲ್ಲ ಟೀ ಅಂತ ಕರೀತಾರೆ. ಹಾಲಲ್ಲೇ ಟೀ ಮಾಡಿದ್ರೆ ಟೀ ಅಂತ ಕರೀತಾರೆ. ಸೊ ನಿಮ್ಮ ಊರ ಕಡೆ ಹಿಂಗೇನಾ? ಸೊ ಹಿಂಗೆ ಏನಾದ್ರು ಕರೀತಾರಾ ಟೀ ಆ ಥರ ಏನಾದರೂ ಕರೀತಾರಾ ಅಂತಂದು ಕಾಮೆಂಟ್ ಮಾಡಿ. ಮತ್ತು ಇನ್ನೊಂದು ಏನಂದರೆ ಚಹಾ ಅಂದರೆ ನಾವು ಡಿಕಾಕ್ಷನ್ ಎಲ್ಲ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಕುದಿಸಿ ಹಾಲು ಹಾಕ್ತೀವಲ್ವ, ಅದಕ್ಕೆ ಚಹಾ ಅಂತ ಕರೀತಾರೆ ನಮ್ಮ ಕಡೆ. ಟೀ ಅಂದರೆ ಈ ಥರ ಬರೀ ಹಾಲಲ್ಲೇ ಟೀ ಪುಡಿ ಸಕ್ಕರೆ ಎಲ್ಲ ಹಾಕ್ಬಿಟ್ಟು ಮಾಡೋವಂಥ ಟೀನ ಟೀ ಅಂತ ಹೇಳಿ ಕರೀತಾರೆ. ಟೇಸ್ಟ್ ಸೂಪರಾಗಿರುತ್ತೆ, ಒಂಥರ ಹಾಲಲ್ಲೇ ಮಾಡಿರ್ತಾರಲ್ಲ, ಸಖತ್ತಾಗಿರುತ್ತೆ. ಇವಾಗ ಟೀ ಕೂಡ ರೆಡಿ ಆಯಿತು. ಇನ್ನೇನು ಹೋಗಿ ಕೂತ್ಕೊಂಡು ಟೀ ಕುಡಿದು ಅದಾದ್ಮೇಲೆ ಮತ್ತೆ ನಾನು ಟಿಫನ್ ಮಾಡ್ತೀನಿ. ನಮ್ಮ ಮನೆಯವ್ರದ್ದು ಆಲ್ರೆಡಿ ಟಿಫನ್ ಆಯಿತು, ಯಾಕಂದರೆ ಅವರು ಕೆಲ್ಸಕ್ಕೆ ಬೇರೆ ಹೋಗೋದಿತ್ತಲ್ಲ. ಸೊ ಹಾಗಾಗಿ ಇವಾಗ ಟಿಫನ್ ಆಯಿತು ಮತ್ತು ಟೀ ಕೂಡ ಆಯಿತು. ಪಾತ್ರೆಗಳೆಲ್ಲ ಇದ್ವಲ್ಲ, ಅದನ್ನು ಇವಾಗ ಇಲ್ಲೇ ತೊಳೆದು ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಬಚ್ಚಲಲ್ಲೇ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದರೆ ಮನೆ ಮುಂದ್ಗಡೆ ಒಂದು ಚಿಕ್ಕದಾಗಿ ಒಂದು ರಂಗೋಲಿ ಹಾಕಿದ್ದೆ, ಅದನ್ನು ನಿಮ್ಗೆ ತೋರಿಸ್ಲಿಲ್ಲ. ನನಗೆ ರಂಗೋಲಿ ಹಾಕಿದ್ದು ಹಾಗೆ ಇರಬೇಕು. ನನಗೆ ಬೇಗ ಹೋಯಿತು ಅಂದರೆ ತುಂಬ ಕೋಪ ಬಂದುಬಿಡುತ್ತೆ, ನನಗೆ ಬೇಜಾರಾಗಿಬಿಡುತ್ತೆ. ಹಾಗಾಗಿ ಬೇಡ, ಇವತ್ತೆಲ್ಲ ಕೆಲಸನೂ ಕೂಡ ಇಲ್ಲೇ ಮಾಡ್ಕೊಂಬಿಡೋಣ. ಪಾತ್ರೆ ಬಟ್ಟೆ ವಾಶ್ ಮಾಡೋದು ಏನಿದೆ ಎಲ್ಲ ಇಲ್ಲೇ ಮಾಡಿ ಅದನ್ನೆಲ್ಲ ತೊಗೊಂಡೋಗಿ ಇಟ್ಕೊಂಡ್ರಾಯಿತು ಪಾತ್ರೆಗಳೆಲ್ಲ ಅಂದ್ಬಿಟ್ಟು ನಾನಿಲ್ಲಿ ಪಾತ್ರೆ ತೊಳೆಯೋದಕ್ಕೆಲ್ಲ ತೊಗೊಂಬಂದು ಇಟ್ಕೊಂಡಿದ್ದೀನಿ. ಬೇಗ ಪಾತ್ರೆ ತೊಳಿಬೇಕು. ನಮ್ಮ ಮನೆಯವ್ರು ಕೂಡ ಇನ್ನೇನು ಟೈಮ್ ಆಯ್ತಲ್ಲ, ಅವರು ಟೀ ಕುಡಿದ್ಬಿಟ್ಟು ಅವ್ರ ಪಾಡಿಗೆ ಅವ್ರು ರೆಡಿ ಆಗ್ತಾಯಿದ್ದಾರೆ. ಅವರು ಕೂಡ ಇವಾಗ ಕೆಲ್ಸಕ್ಕೆ ಹೋಗ್ತಾರೆ. ಮಕ್ಕಳೆಲ್ಲ ಸ್ಕೂಲಿಗೆಲ್ಲ ಹೋದ್ರವರು. ಇನ್ನೇನು ಬರೋದವರು ಮತ್ತೆ ಸಂಜೆನೇ. ಅಲ್ಲಿವರೆಗೂ ಕೂಡ ಇನ್ನೇನು ನಾನು ಒಬ್ಬಳೇ ಇರ್ತೀನಿ. ಹೆಂಗಾಗುತ್ತೋ ಹಂಗೆ ಕೆಲಸ ಮಾಡ್ಕೊಳೋದು, ಇಲ್ಲಾಂದರೆ ಈ ಥರ ವ್ಲಾಗ್ಸ್ ಮಾಡೋದು ಆ ಥರ ಎಲ್ಲ ಇರುತ್ತಲ್ಲ, ಸೊ ಅದನ್ನು ಮಾಡ್ಕೊಳ್ತಾ ಇರ್ತೀನಿ. ಅವರು ಮಕ್ಳು ಏನಾದ್ರು ಇದ್ರಂದರೆ ಏನು ಮಾಡೋದಕ್ಕಾಗಲ್ಲ, ಎಡಿಟಿಂಗ್ ಆಗಲಿ ಅಥವಾ ವೀಡಿಯೋ ಶೂಟ್ ಮಾಡೋದಾಗಲಿ ಏನೂ ಆಗೋಲ್ಲ. ಅವ್ರು ಇಲ್ಲಾಂದರೆ ಆರಾಮಾಗಿ ಎಲ್ಲ ಕೆಲಸನೂ ಮಾಡ್ಕೊತೀನಿ, ನಿಧಾನಕ್ಕಾಗಲಿ ಮಾಡ್ಕೊತೀನಿ. ನನಗೇನೆಂದರೆ ಟಿ ವಿ ನೋಡ್ಕೊಂಡು ಮಾಡೋಕ್ಕಿಂತ ಸಾಂಗ್ಸ್ ಕೇಳಿಕೊಂಡು ಕೆಲಸ ಮಾಡೋದು ತುಂಬ ಇಷ್ಟ. ಹಾಗಾಗಿ ಟಿ ವಿಲಿ ಕೆಲವೊಂದಷ್ಟು ಹಾಡುಗಳು ನನಗೇನು ಬೇಕೋ ಅದನ್ನೆಲ್ಲ ಪೆನ್ ಡ್ರೈವಲ್ಲಿ ಹಾಕಿಟ್ಕೊಂಡಿದ್ದೀನಿ. ಆ ಹಾಡನ್ನು ಟಿ ವಿಗೆ ಹಾಕ್ಬಿಟ್ಟು ನಾನು ಕೇಳಿಕೊಂಡೆ ಕೆಲಸ ಮಾಡ್ತಾಯಿದ್ದೀನಿ. ಟೈಮ್ ಪಾಸ್ ಆಗಿಬಿಡುತ್ತೆ. ಈ ಕಡೆ ಬೇಜಾರು ಕೂಡ ಆಗೋಲ್ಲ ಕೆಲಸ ಮಾಡೋದಕ್ಕೆ. ಆರಾಮಾಗಿ ಕೆಲಸ ಎಷ್ಟೇ ಇದ್ದರೂ ಕೂಡ ಆರಾಮಾಗಿ ಮಾಡ್ಕೊಂಬಿಡ್ತೀನಿ. ಒಬ್ಬಳೇ ಸುಮ್ಮನೆ ಮಾಡಬೇಕು ಸೌಂಡ್ಲೆಸ್ ಅಂದರೆ ನನಗೆ ಇರಿಟೇಟ್ ಆಗುತ್ತೆ, ಕೆಲಸ ಮಾಡಬೇಕಂತ ಅನಿಸಲ್ಲ. ಹಾಗಾಗಿ ಮ್ಯೂಸಿಕ್ ಹಾಕ್ಕೊಂಡು ನನಗಿಷ್ಟ ಆಗಿರೋ ಹಾಡುಗಳ್ನೆಲ್ಲ ಹಾಕ್ಕೊಂಡು ಕೇಳ್ಕೊತ ಕೆಲಸ ಮಾಡ್ತೀನಿ. ಅದೊಂಥರ ಖುಷಿ ಅಂತ ಅನಿಸುತ್ತೆ ನನಗೆ. ಬೇಜಾರೇ ಆಗೋಲ್ಲ, ಎಷ್ಟು ಕೆಲಸ ಇದ್ದರೂ ಕೂಡ ಬೇಜಾರೇ ಆಗೋಲ್ಲ, ಆರಾಮಾಗಿ ಮಾಡ್ಕೊಂಬಿಡ್ತೀನಿ. ಹಾಗೆ ಫ್ರೆಂಡ್ಸ್, ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಸ್ಟೇಜಲ್ಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಓಕೆನಾ? ಮತ್ತು ಇವಾಗ ಪಾತ್ರೆ ಎಲ್ಲ ತೊಳೆದು ತೆಗ್ದಿಕ್ತಾ ಇದ್ದೀನಿ. ಇವತ್ತು ಟಿಫನಿಗೆ ಚಿತ್ರಾನ್ನ ಮಾಡಿದ್ದೆ, ಮತ್ತು ರಾತ್ರಿ ಚಪಾತಿ ಪಲ್ಯ ಅದೆಲ್ಲ ಇತ್ತು. ಅದನ್ನು ಸ್ವಲ್ಪ ಊಟ ಮಾಡಿಬಿಟ್ಟು ಸ್ವಲ್ಪ ಚಿತ್ರಾನ್ನ ಇತ್ತಲ್ಲ ಅದನ್ನು ಕೂಡ ತಿಂದ್ಬಿಟ್ಟು ನಮ್ಮದು ಇವತ್ತು ಟಿಫನ್ ಕೆಲಸ ಮುಗಿಸ್ಕೊಂಡ್ವಿ. ಮಧ್ಯಾಹ್ನ ಊಟಕ್ಕೆ ರೈಸು ಸಾಂಬಾರು ಮತ್ತು ತಿಳಿ ಸಾಂಬಾರು ಆ ಥರ ಮಾಡಬೇಕು. ನಾನು ಅದನ್ನು ಒಂದು ರೆಸಿಪಿ ವಿಡಿಯೋನ ಇದರಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ. ನಾನು ಒಂದು ರೆಸಿಪಿನ ಟ್ರೈ ಮಾಡಿ ತೋರಿಸಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ದಿಢೀರಾಗಿ ಮಾಡ್ಕೋಬೋದು. ಮತ್ತು ನಾರ್ಮಲಾಗಿ ಸಾಂಬಾರು ಊಟ ಮಾಡಿ ಬೇಜಾರಾಗಿದ್ದರೆ ಈ ಥರ ಒಂದ್ಸಲ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಇವಾಗ ಕೆಲಸ ಎಲ್ಲ ಮುಗೀತು, ಮತ್ತು ಪಾತ್ರೆಗಳೆಲ್ಲ ತೊಳೆದಿಕ್ಕಿದ್ನಲ್ಲ, ಸೊ ಅದನ್ನೆಲ್ಲ ಇವಾಗ ತೆಗ್ದಿಕ್ಬೇಕು. ಹಾಗೆ ತಿಳಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟೊಮೆಟೊದು ತಿಳಿ ಸಾಂಬಾರು ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ. ಸಡನ್ನಾಗಿ ನಮಗೇನು ತಿನ್ನಲಿಕ್ಕೆ ಆಗ್ತಾಯಿಲ್ಲಪ್ಪ, ಇಲ್ಲ ಹುಷಾರಿಲ್ಲ, ಊಟ ಮಾಡೋಕ್ಕೆ ಆಗ್ತಾಯಿಲ್ಲ, ಏನು ಮಾಡೋದು ಅಂತಂದರೆ ಈ ಥರ ಒಂದು ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಚಿಕ್ಕ ಸೈಜು ನಾಟಿ ಟೊಮೆಟೊ ಬರುತ್ತಲ್ವ, ಚಿಕ್ಕ ಸೈಜು, ಆ ಥರ ಚಿಕ್ಕ ಸೈಜ್ ಇರೋಂಥದ್ದನ್ನ ಒಂದು 5-6 ಟೊಮೆಟೊ ತೊಗೊಂಡಿದ್ದೀನಿ. ತುಂಬ ಚಿಕ್ಕ ಸೈಜ್ ಆಯಿತಾ, ನಿಂಬೆಹಣ್ಣಿನ ಗಾತ್ರ ಇರುತ್ತಲ್ವ, ಸೊ ಆ ಸೈಜಲ್ಲಿರೋವಂಥದ್ದು. ನೀವು ದೊಡ್ಡ ಟೊಮೆಟೊ ತೊಗೊತೀನಂದರೆ ಒಂದು 3 ಟೊಮೆಟೊ ಸಾಕು. ಇದು ಇಬ್ಬರಿಗೆ ಆರಾಮ್ಸೆ ಊಟ ಮಾಡ್ಬೋದು. ಮತ್ತು ಹುಳಿ ಟೊಮೆಟೊ ಇದ್ದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿಗೆ. ಇಲ್ಲ ಫಾರಮ್ ಟೊಮೆಟೊ ಇದೆ ಅಂದರೂ ಕೂಡ ನೀವು ಉಪಯೋಗಿಸ್ಬೋದು, ಏನು ಪ್ರಾಬ್ಲಮ್ ಇಲ್ಲ.
ತುಂಬ ಸಿಂಪಲ್ ಮೆಥಡು. ಫಸ್ಟ್ ಏನಂದರೆ ನಾನಿಲ್ಲಿ ಟೊಮೆಟೊ ಬೇಯಲಿಕ್ಕೆ ಇಟ್ಟಿದ್ದೀನಿ. ಟೊಮೆಟೊ ಚೆನ್ನಾಗಿ ಬೇಯಬೇಕು, ಅದ್ರ ಸಿಪ್ಪೆ ಎಲ್ಲ ಬಿಟ್ಕೋಬೇಕು, ಅಲ್ಲಿವರೆಗೂ ಕೂಡ ಅದು ಚೆನ್ನಾಗಿ ಬೇಯಬೇಕು. ಅದು ಬೇಯೋದಕ್ಕೆ ಜಸ್ಟ್ ಒಂದು 5ರಿಂದ 10 ನಿಮಿಷ ಸಾಕು. ಸೊ ಆ ಟೈಮಲ್ಲಿ ಇನ್ನೇನು ಮಾಡೋದು, ಆರಾಮಾಗಿ ಅದನ್ನು ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋ ಬದಲು ಇದು ಮ್ಯಾಟನ್ನು ಫಿನಿಷ್ ಮಾಡೋಣ ಇವತ್ತು, ಎಷ್ಟೊತ್ತಿದ್ರೂ ಮುಗಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡಿ ಕೂತ್ಕೊಂಡಿದ್ದೀನಿ. ಇವತ್ತು ಏನೇ ಆಗಲಿ ಫಿನಿಷ್ ಮಾಡಲೇಬೇಕಿದು. ಯಾಕಂದರೆ ಸುಮ್ಮನೆ ಮೂಲೆಯಲ್ಲಿ ಇಕ್ತಾನೇ ಇದ್ದೀನಿ, ಒಂದು ಸ್ವಲ್ಪ ಹಾಕೋದು ತೆಗ್ದಿಕ್ಕೋದು, ಸ್ವಲ್ಪ ಹಾಕೋದು ತೆಗ್ದಿಕ್ಕೋದು, ಹೀಗೆ ಮಾಡ್ತಾಯಿದ್ದೀನಿ. ಹಾಗಾಗಿ ಇದು ಯಾಕೋ ವರ್ಕೌಟ್ ಆಗ್ತಾಯಿಲ್ಲ. ಇವತ್ತು ಕಂಪ್ಲೀಟ್ ಮಾಡಲೇಬೇಕು ಅಂತ ಹಠದಲ್ಲಿ ಕೂತ್ಕೊಂಡಿದ್ದೀನಿ. ಇನ್ನೇನು ಆ ಕಡೆ ಅದ್ರ ಪಾಡಿಗೆ ಅದು ಟೊಮೆಟೊ ಬೇಯ್ತಾ ಇರುತ್ತಾ, ಈ ಕಡೆ ನನ್ನ ಪಾಡಿಗೆ ನಾನು ಇದನ್ನು ಮ್ಯಾಟ್ ಹಾಕೋದನ್ನ ಕಂಪ್ಲೀಟ್ ಮಾಡ್ಬೋದು. ಹಾಗೆ ನೋಡಿ ಅಲ್ಲಿ ಟಿ ವಿಯಲ್ಲಿ ಕಾಣ್ತಾ ಇದೆಯಾ, ಮ್ಯೂಸಿಕ್ ಪ್ಲೇ ಮಾಡ್ಕೊಂಡಿದ್ದೀನಿ ಪೆನ್ ಡ್ರೈವಲ್ಲಿರೋವಂಥದ್ದು. ಸೊ ಅದನ್ನು ಸಾಂಗ್ಸ್ನ ಕೇಳಿಕೊಂಡು ನಾನು ಮ್ಯಾಟ್ನ ಹಾಕ್ತಾ ಇದ್ದೀನಿ. ನನಗೇನೆಂದರೆ ತೆಲುಗು ಸಾಂಗು ಮತ್ತು ಕನ್ನಡ ಓಲ್ಡ್ ಸಾಂಗ್ಸು, ನ್ಯೂ ಸಾಂಗ್ಸ್ ಅಲ್ಲ, ಕನ್ನಡ ಓಲ್ಡ್ ಸಾಂಗ್ಸು, ನ್ಯೂ ಸಾಂಗ್ಸ್ ಅಂದರೆ ಯಾವುದೋ ಆದರೂ ಒಂದೊಂದು ಇಷ್ಟ ಆಗುತ್ತೆ. ಅಂಥವನ್ನ ಕೇಳಿಕೊಂಡು ಹಿಂದಿ ಸಾಂಗ್ಸ್ ಎಲ್ಲ ಮಿಕ್ಸು. ನನಗೆ ಯಾವ್ದು ಬೇಕೋ ನನಗೆ ಇಷ್ಟ ಆಗಿರೋಂಥ ಸಾಂಗ್ಸ್ ಎಲ್ಲ ಒಂದು ಫೋಲ್ಡರ್ ಮಾಡಿಬಿಟ್ಟು ಪೆನ್ ಡ್ರೈವಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ನನಗೆ ಬೇಜಾರಾದಾಗ ಈ ಥರ ಒಬ್ಬಳೇ ಕೂತ್ಕೊಂಡಾಗ ಆ ಥರ ಮ್ಯೂಸಿಕ್ಸ್ನ ಕೇಳ್ಕೊತ ಕೆಲಸ ಮಾಡ್ಕೊಳ್ತಾ ಇರ್ತೀನಿ. ನನಗೆ ಫುಲ್ ಹ್ಯಾಪಿ ಅಂತ ಅನಿಸುತ್ತೆ ಇದು ಒಂದು. ನಿಮಗೂ ಕೂಡ ಹೀಗೇನಾ? ಸೊ ಆ ಥರ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ಆಲ್ಮೋಸ್ಟ್ ಹೆಣ್ಮಕ್ಳು ಟಿ ವಿ ಹಚ್ಚಿರ್ತಾರೆ. ನಾನು ನೋಡಿರೋ ಪ್ರಕಾರ ಟಿ ವಿ ಹಚ್ಬಿಟ್ಟು ಟಿ ವಿಲಿ ಸೀರಿಯಲು ಇಲ್ಲ ಮ್ಯೂಸಿಕ್ ಹಾಕ್ಬಿಟ್ಟು ಆ ಕಡೆ ಈ ಕಡೆ ನೋಡ್ಕೊತ ಕೆಲಸ ಮಾಡ್ಕೊತಾ ಇರ್ತೀವಿ. ನೀವು ಕೂಡ ಹಾಗೆ ಇರ್ತೀರಾ? ಸೊ ನನ್ನ ವೀಡಿಯೋಸ್ ನೋಡೋಂಥವ್ರು ದಯವಿಟ್ಟು ತಿಳಿಸಿ, ಮತ್ತು ಬೈಕೋಬೇಡಿ, ಇದೇನಪ್ಪ ಹಿಂಗೆ ಕೇಳ್ತಾ ಇದ್ದಾರಲ್ಲ ಅಂತ ಬೈಕೋಬೇಡಿ. ಏನೋ ಕ್ಯೂರಿಯಾಸಿಟಿಗೆ ಕೇಳಿದೆ, ಆಯಿತಾ? ಮತ್ತು ಇವಾಗ ಮ್ಯಾಟ್ ನೋಡಿ, ಅದು ಏನು ಉಂಡೆ ಇದೆಯಾ ನೋಡಿ ಬ್ಲೂ ಕಲರು, ಅದಿಷ್ಟು ಖಾಲಿ ಆಯ್ತು ಅಂದರೆ ಮುಗ್ದೋಯ್ತು. ಮ್ಯಾಟು ನಂದು ಇವತ್ತು ಕಂಪ್ಲೀಟ್ ಆದಂಗೆ. ಒಂದು ಅರ್ಧ ಗಂಟೆ ಇಲ್ಲಾಂದರೆ ಒಂದು 20 ನಿಮಿಷ ಕೂತ್ಕೊಂಡ್ರೆ ಕಂಪ್ಲೀಟ್ ಆಗೇ ಬಿಡುತ್ತೆ. ಬಟ್ ನನಗೆ ಕುತ್ಕೊಳಕ್ಕೆ ಲೇಝಿ, ಆಗ್ತೀನಿ ಅಂತ ಮೈಂಡ್ ಸೆಟ್ ಮಾಡಿ ಕುತ್ಕೊಂಡ್ಬಿಟ್ರೆ ಒಂದು ದಿನದಲ್ಲೇ ಒಂದು ಮ್ಯಾಟ್ ಮುಗಿಸೇ ಬಿಡ್ತೀನಿ. ಕೆಲವೊಂದು ಸಲ ಲೇಝಿ ಮಾಡಿಕೊಂಡು ನಾನು ಹಾಕ್ಬೇಕಂದ್ರೆ ಏನಾಗುತ್ತೆ ಗೊತ್ತಾ, ಕೆಲವೊಂದು ಸಲ ಹಾಕಬೇಕು ಅಂತ ಹಿಂಗೆ ಕುತ್ಕೊಂಡಿರ್ತೀನಿ, ಏನಾದರೂ ಒಂದು ಕೆಲಸ ಬರುತ್ತೆ, ಇಲ್ಲ ಮನೆ ಕೆಲಸ, ಇಲ್ಲಾಂದರೆ ಏನಾದರೂ ಒಂದು ಬಂದಿರುತ್ತೆ. ಸೊ ಅವಾಗ ಮಾಡಲಿಕ್ಕಾಗಲ್ಲ, ಎತ್ತಿಟ್ಬಿಡ್ತೀನಿ, ಹಾಗೆ ಆಗ್ತಾಯಿದೆ. ಸೊ ಇವಾಗ ಟೊಮೆಟೊ ಕೂಡ ಬೆಂದಿದೆ, ನಿಮ್ಗೆ ತೋರಿಸ್ತೀನಿ ನೋಡಿ. ಟೊಮೆಟೊ ನೀಟಾಗಿ ಬೆಂದಿದೆ, ಸಿಪ್ಪೆ ಕೂಡ ಅದು ನೋಡ್ತಾ ಇದ್ದೀರಲ್ವ ಓಪನ್ ಆಗ್ತಾಯಿದೆ. ಸೊ ಇಷ್ಟು ಬೆಂದಿದ್ರೆ ಸಾಕು. ನಾನು ಇಲ್ಲಿ ಜಾಸ್ತಿನೇ ತೊಗೊಂಡಿದ್ದೀನಿ ನೋಡಿ, ಚಿಕ್ಕ ಸೈಜ್ ಟೊಮೆಟೊನ ಒಂದು 10 ಟೊಮೆಟೊ ತೊಗೊಂಡಿದ್ದೀನಿ. ಅದು ಬೆಂದಾಗ ಅಷ್ಟು ದಪ್ಪ ಆಗಿದೆ, ಬಟ್ ಚಿಕ್ಕ ಸೈಜು, ಆಯಿತಾ? ಸೊ ಇವಾಗ ಇದನ್ನು ಗ್ಯಾಸ್ ಆಫ್ ಮಾಡಿಕೊಂಡು ಈ ಒಂದು ಟೊಮೆಟೊ ಏನು ಬೇಯಿಸಿಟ್ಕೊಂಡಿದ್ವೋ ಅದನ್ನು ಕೆಳಗೆ ಇಳಿಸ್ಕೊಳ್ತಾ ಇದ್ದೀನಿ. ಈ ನೀರು ಇದೆಯಲ್ಲ, ಸೊ ಈ ನೀರನ್ನು ಚೆಲ್ಲೋದಕ್ಕೆ ಹೋಗಬೇಡಿ, ಇದನ್ನು ಕೂಡ ಎತ್ತಿಟ್ಕೊಳ್ಳಿ. ಎದಕ್ಕಂತ ಹೇಳ್ತೀನಿ. ಈಗ ಟೊಮೆಟೊ ಹಣ್ಣು ಇದೆಯಲ್ಲ, ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಟೊಮೆಟೊ ಮೇಲಿಂದ ಸಿಪ್ಪೆ ಎಲ್ಲ ತೆಗಿಬೋದು, ನೀವು ಬೇಕಂದರೆ ಸಿಪ್ಪೆ ತೆಗ್ದುಬಿಟ್ಟು ಹಾಕ್ಕೊಳ್ಳಿ, ಇಲ್ಲ ಅಂದರೆ ನೀವು ಹಿಂಗೇ ಮಿಕ್ಸಿಗೆ ಹಾಕ್ಬಿಡಿ, ಆಯಿತಾ? ಅದನ್ನು ಪೇಸ್ಟ್ ಮಾಡಿಕೊಂಡ್ರೆ ಸ್ವಲ್ಪ ತಿಕ್ಕಾಗಿ ಬರುತ್ತೆ. ನೀವು ಸಿಪ್ಪೆ ಎಲ್ಲ ತೆಗೆದುಬಿಟ್ರಿ ಅಂದರೆ ಸ್ವಲ್ಪ ಅಷ್ಟೊಂದು ತಿಕ್ಕಾಗಿ ಬರೋಲ್ಲ. ಹಾಗಾಗಿ ನೋಡಿ, ಇವಾಗ ಟೊಮೆಟೊ ಎಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹೆಸಳು, ಆಯಿತಾ? 1 ಗಡ್ಡೆ ಬೆಳ್ಳುಳ್ಳಿ ಹೆಸಳನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಂಬರ್ಬೇಕು, ಆಯಿತಾ? ಪೇಸ್ಟ್ ಮಾಡಿಕೊಂಡು ಬಂದಮೇಲೆ ನಾನೀಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ, ಆಯಿತಾ? ಜಾಸ್ತಿ ಬೇಡ, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಹಾಗೆ ಒಂದು ಸ್ವಲ್ಪ ಜೀರಿಗೆ, ಹಾಗೆ ಕರಿಬೇವಿನ ಸೊಪ್ಪು, ಮತ್ತು ಒಂದು ಸ್ವಲ್ಪ ಇಂಗು. ಸೊ ಇದಿಷ್ಟು ಹಾಕ್ಕೊಂಡು ಅದು ಒಗ್ಗರಣೆ ರೆಡಿ ಆಯಿತು. ಇವಾಗ ನಾನು ಏನು ತೆಗ್ದಿಟ್ಕೊಂಡಿದ್ನಲ್ವ ನೀರು, ಆ ನೀರನ್ನು ಟೊಮೆಟೊ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದರಲ್ಲಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಟೇಸ್ಟು ಚೆನ್ನಾಗಿರುತ್ತೆ. ಕೆಲವೊಬ್ರು ಆ ನೀರು ಚೆಲ್ಬಿಡ್ತೀರ, ಬಟ್ ಚೆಲ್ಲಬೇಡಿ, ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ಳಿ. ಆಮೇಲೆ ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಆಮೇಲೆ ಟೊಮೆಟೊ ರಸಮ್ ಪೌಡರ್ ಬರುತ್ತಲ್ವ, ಅದೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕ್ಕೊಂಡ್ರೆ ಅದೊಂಥರ ಕಹಿ ಕಹಿ ಅನಿಸುತ್ತೆ, ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪನೇ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಈಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ, ಆಯಿತಾ? ಸೊ ಇದನ್ನು ಚೆನ್ನಾಗಿ ಕುದಿಸ್ಬಿಟ್ರೆ ನಮ್ಗೆ ಟೊಮೆಟೊ ರಸಮ್
ಟೇಸ್ಟಿಯಾಗಿರೋಂಥ ಟೊಮೆಟೊ ರಸಮ್ ರೆಡಿ ಆಯಿತು. ಒಂದು ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ನಿಮಗೂ ಕೂಡ ಇಷ್ಟ ಆಗುತ್ತೆ. ಅಕಸ್ಮಾತ್ ನಿಮಗೆ ತಿಕ್ನೆಸ್ ಯಾವ ಥರ ಬೇಕು ನೋಡಿಕೊಂಡು ಅಷ್ಟು ನೀರು ಹಾಕ್ಕೊಳ್ಳಿ. ನಾನು ಇನ್ನೂ ಸ್ವಲ್ಪ ಇರಲಿ ಅಂತಂದೇಳಿ ನಾನು ನೀರನ್ನ ಎಕ್ಸ್ಟ್ರಾ ಮತ್ತೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ಸೂಪರಾಗಿರೋಂಥ ಟೊಮೆಟೊ ಸಾಂಬಾರು. ಬಾಯಿ ಕೆಟ್ಟಾಗ ಹುಷಾರಿಲ್ಲದೆ ಇರೋ ಟೈಮಲ್ಲಿ ಕೂಡ ಮಾಡಿಕೊಂಡು ತಿನ್ಬೋದು, ಮತ್ತು ಇದನ್ನು ಕುಡಿಲೂಬೋದು, ಅಷ್ಟು ಚೆನ್ನಾಗಿರುತ್ತೆ. ನನಗಂತೂ ಸಖತ್ ಇಷ್ಟ ಇದು. ದಿಢೀರಾಗಿ ಮಾಡ್ಕೊತೀನಿ. ಕೆಲವೊಂದು ಸಲ ಇದನ್ನು ಮಾಡಿಕೊಂಡು ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ಕುಡಿತಾ ಇರ್ತೀನಿ, ಅಷ್ಟು ಚೆನ್ನಾಗಿರುತ್ತೆ. ಆವಾಗ ಒಂದು ಸ್ವಲ್ಪ ಏನಾದರೂ ಕೊತ್ತಂಬರಿನ ಸ್ಕಿಪ್ ಮಾಡಿಬಿಡಿ, ಇಲ್ಲ ಕರಿಬೇವನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಕುಡಿಬೇಕಾದ್ರೆ ಅದು ಒಂಥರ ಗಂಟ್ಲಲ್ಲಿ ಸಿಕ್ಕೊಂಡಂಗೆ ಆಗುತ್ತಲ್ವ, ಹಾಗಾಗಿ ಕರಿಬೇವನ್ನ ಒಂದು ಕೈಯಲ್ಲೇ ಜಸ್ಟ್ ಹಂಗೆ ಕಟ್ ಮಾಡಿ ಹಾಕ್ಕೊಂಬಿಟ್ರೆ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡಿದ್ರಂದರೆ ಮುಗ್ದೇ ಹೋಯ್ತು. ಮತ್ತೆ ಇದನ್ನೇ ಮಾಡ್ಕೊಂಡು ತಿಂತಾ ಇರ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಈಗ ಮಾಡ್ಕೊಡೋಕೆ ಕಂಪ್ಲೀಟ್ ಆಗೋಯಿತು. ನನ್ನ ಸಾಂಬಾರು ಮುಗಿಯೋಷ್ಟರಲ್ಲಿ ಮಾಡ್ಕೊಡೋಕೆ ಕಂಪ್ಲೀಟ್ ಆಯಿತು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.